ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಮಿಸ್ ಆಗಿದ್ದಾದ್ರೂ ಹೇಗೆ ಗೊತ್ತಾ? ಕೊನೆಯ ಕ್ಷಣದಲ್ಲಿ ದರ್ಶನ್ ಕಾರನ್ನ ಹತ್ತಿಲ್ಲ ನಟ ಚಿಕ್ಕಣ್ಣ. ಕೊಲೆ ಕೇಸ್ನಲ್ಲಿ ಆರೋಪಿ ಪ್ರದೋಷ್ ಭಾಗಿಯಾಗಿದ್ದೇ ರೋಚಕ. ನೋಡಿ, ತಾನಾಗೆ ಹೋಗಿ ತಗ್ಲಾಕೊಂಡಿರುವಂತದ್ದು ಪ್ರದೋಷ್. ಮನೆಗೆ ಹೋಗ್ಬೇಕಾಗಿದ್ದವನು ತಾನಾಗಿಯೇ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಪೊಲೀಸ್ ಎನ್ಕ್ವೈರಿಯಲ್ಲಿ ಬಯಲಾಗಿದೆ ಪ್ರದೋಷ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಮನೆಗೆ ಹೋಗು ಅಂತ ಹೇಳಿದ್ರು ಕೂಡ ಮೇಲ್ ಬಿದ್ದು ಹೋಗಿ ಕೊಲೆ ಕೇಸ್ನಲ್ಲಿ ಬಂದಿಯಾಗಿರುವುದು. ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್, ಪ್ರದೋಷ್, ವಿನಯ್, ಚಿಕ್ಕಣ್ಣ ಈ 4 ಜನ ಪಾರ್ಟಿ ಮಾಡಿರ್ತಾರೆ. ಪಾರ್ಟಿ ಎಲ್ಲ ಮುಗಿದಂತಹ ಬಳಿಕವಾಗಿ ಕೂಡ ಎಲ್ಲರೂ ಹೊರಡಬೇಕು ಅಂತ ಹೇಳಿ ಮುಂದಾಗ್ತಾರೆ. ಸರಿ, ಮನೆಗೆ ಹೊರಡಿ, ಆಮೇಲೆ ಸಿಗೋಣ ಅಂತ ಹೇಳಿ ಮಾತನಾಡ್ಕೊಂಡಿರ್ತಾರೆ ಎಲ್ಲರೂ ಕೂಡ. ಪ್ರದೋಷ್ ಇಲ್ಲ, ಮನೆಗೆ ಆಮೇಲೆ ಹೋಗ್ತೀನಿ, ಈಗ ನಿಮ್ ಗಾಡಿಲೇ ಬರ್ತೀನಿ, ನಿಮ್ ಜೊತೆಲೇ ಬರ್ತೀನಿ ಅಂತ ಹೇಳಿ. ನೋಡಿ, ತಾನಾಗಿ ಹೋಗಿ ತಗ್ಲಾಕೋಬೇಕಿತ್ತಿಲ್ಲ. ಸೊ ಹೋಗಿ ಎಲ್ರು ಅಂತ ಹೇಳಿ ಎಲ್ಲ ಮಾತುಕತೆ ಆಗಿದೆ, ಪಾರ್ಟಿ ಮಾಡಿದ್ರು. 4 ಜನನು ಕೂಡ ಪಾರ್ಟಿ ಆದ್ಮೇಲೆ ಸರಿ ಆಯ್ತು ಮನೆಗೆ ಹೊರಡಿ ಆಮೇಲೆ ಸಿಗೋಣ ಅಂತ ಹೇಳಿ ಮಾತುಕತೆ ಆಗಿದೆ. ಚಿಕ್ಕಣ್ಣ ನೋಡಿ ಸ್ವಲ್ಪದ್ರಲ್ಲೇ ಜಸ್ಟ್ ಮಿಸ್ ಆಗ್ಬಿಟ್ರು, ಇಲ್ಲಾಂದ್ರೆ ಅವರು ಕೂಡ ತಗ್ಲಾಕೊಳ್ತಾ ಇದ್ರು. ಬಟ್ ಪ್ರದೋಷ್ ಏನ್ ಮಾಡ್ದ, ತಾನೇ ಹೋಗಿ ಇಲ್ಲ ನಾನು ಬರ್ತೀನಿ ಅಂತ ಹಠ ಮಾಡಿ ಕೂತ್ಕೊಂಡು ದರ್ಶನ್ ಜೊತೆ ಬಂದಿರುವಂತದ್ದು. ರೇಣುಕಾಸ್ವಾಮಿ ಕಿಡ್ನಾಪ್ ಹಲ್ಲೆ ವಿಚಾರ ಗೊತ್ತಿಲ್ಲದೆ ಗಾಡಿಯನ್ನ ಹತ್ತಿರ್ತಾರೆ ಪ್ರದೋಷ್. ನಂತರವಾಗಿ ವಿನಯ್ ದರ್ಶನ್ ಜೊತೆಗೆ ಶೆಡ್ಗೆ ಹೋಗಿರ್ತಾರೆ ಪ್ರದೋಷ್. ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಇಬ್ರೆ, ದರ್ಶನ್ ಮತ್ತು ವಿನಯ್. ಇವರಿಬ್ಬರನ್ನ ಕಳಿಸ್ಬಿಡೋಣ ಅನ್ನುವಂತಹ ಪ್ಲಾನ್ ಇತ್ತು. ಬಟ್ ಪ್ರದೋಷ್ ತಾನಾಗೆ ಬಂದು ತಗ್ಲಾಕೊಂಡಿರುವಂತದ್ದು. 4 ಜನ ಹುಡುಗರನ್ನ ಕರೆಯಿಸಿ ಶವ ವಿಲೇವಾರಿಯನ್ನ ಮಾಡಲು ಪ್ಲಾನ್ ಮಾಡಿದೆ ಇದೇ ಪ್ರದೋಷ್. ತಗ್ಲಾಕೊಂಡಿದ್ದು ಸಾಕಾಗದೆ ವಿಲೇವಾರಿ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಮಾಡಿದ್ದು ಇದೇ ಪ್ರದೋಷ್. 30 ಲಕ್ಷ ಹಣವನ್ನ ಪಡೆದುಕೊಂಡು ಹುಡುಗರನ್ನ ರೆಡಿ ಕೂಡ ಮಾಡಿರ್ತಾನೆ ಪ್ರದೋಷ್. ಕೊಲೆ ಅಲ್ಲ ಆದಂತಹ ನಂತರವಾಗಿ, ಅದರಂತೆ ರಾತ್ರಿ 1:30 ನಂತರವಾಗಿ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಸಾಗಾಟ ಮಾಡಲಾಗಿರುತ್ತೆ. ಕೇಶವಮೂರ್ತಿ, ರಾಘವೇಂದ್ರ, ನಿಖಿಲ್ ನಾಯಕ್, ಕಾರ್ತಿಕ್ನಿಂದ ಶವ ವಿಲೇವಾರಿ ಆಗಿರುತ್ತೆ. ಒಂದು ಕಾರ್ನಲ್ಲಿ ಶವವನ್ನ ಸಾಗಿಸ್ತಾ ಇದ್ರೆ, ಮತ್ತೊಂದು ಕಾರ್ನಲ್ಲಿ ಪ್ರದೋಷ್ ಅದನ್ನ ಫಾಲೋ ಮಾಡ್ತಾ ಇರ್ತಾನೆ. ಸುಮ್ಮನಹಳ್ಳಿ ರಾಜಕಾಲುವೆಯ ಬಳಿಗೆ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ ಇದೇ ಪ್ರದೋಷ. ಆತನೇ ನಿಂತ್ಕೊಂಡು ಎಲ್ಲಾನು ಕೂಡ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಎಲ್ಲ ಬಿಸಾಕಬೇಕು, ಏನ್ ಮಾಡಬೇಕು, ಎಷ್ಟು ಹಣವನ್ನ ಕೊಡಬೇಕು ಅಂತ ಹೇಳಿ ಎಲ್ಲದರ ಒಂದು ಉಸ್ತುವಾರಿ ವಹಿಸ್ಕೊಂಡಿದ್ದೆ ಇದೇ ಪ್ರದೋಷ್. ರೇಣುಕಾಸ್ವಾಮಿ ಶವ ಜೊತೆಗೆ ಮೊಬೈಲ್ ಅನ್ನ ಎಸ್ತು ಬಂದಿರ್ತಾನೆ ಇದೇ ಪ್ರದೋಷ್. ಪಾರ್ಟಿ ಮುಗಿಸ್ಕೊಂಡು ಚಿಕ್ಕಣ್ಣನ ತರ ಮನೆಗೆ ಹೋಗ್ಬೇಕಾಗಿದ್ದವನು ಶೆಡ್ಗೆ ಹೋಗಿ ಯಾವ ರೀತಿಯಾಗಿ ಲಾಕ್ ಆದ ಅಂತ ಹೇಳಿ. ನೋಡಿ, ದರ್ಶನ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಹೋಗಿ ನಿಪ್ಪಾಡಿಗೆ ನೀವು ಆಮೇಲೆ ಮೀಟ್ ಆಗೋಣ ಅಂತ ಹೇಳಿ. ನೋಡಿ, ತಾನಾಗೆ ಹೋಗಿ ಪ್ರದೋಷ್ ತಗ್ಲಾಕೊಂಡಿರುವಂಥದ್ದು.